ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಬಾಣಂತಿಯರು ಮತ್ತು ನವಜಾತ ಶಿಶುಗಳ ಮರಣ ಮೃದಂಗ ಸದ್ದಿಲ್ಲದೆ ನಡೆದಿದೆ. 11 ತಿಂಗಳಲ್ಲಿ ಅಂದರೆ ಈ ವರ್ಷದ ಆರಂಭದಿಂದ ಇಲ್ಲಿವರೆಗೆ ಅಂದರೆ ನವೆಂಬರ್ ತಿಂಗಳವರೆಗೂ ಸಹ 33 ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಜೊತೆಗೆ 148 ನವಜಾತ ಶಿಶುಗಳು ಸಾವನ್ನಪ್ಪಿರೋದು ಒಂದು ರೀತಿಯಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಈಗೇನು ಬಳ್ಳಾರಿಯಲ್ಲಿ ನಡೆದಂತಹ ಘಟನೆ ಏನು ಬಾಣಂತಿಯರ ಸರಣಿ ಸಾವು ಒಂದು ರೀತಿಯಲ್ಲಿ ಇಲ್ಲಿನ ಅಂಕಿಅಂಶಗಳನ್ನ ಒಂದು ಗಮನಿಸಿದಂಥ ಸಂದರ್ಭದಲ್ಲಿ ಆ ಒಂದು ಬೆಳವಣಿಗೆ ನಂತರ ಇಲ್ಲೂ ಸಹ ಈ ರೀತಿಯ ಒಂದು ಸದ್ದಿಲ್ಲದೇ ಈ ರೀತಿಯ ಒಂದು ಬಾಣಂತಿಯರು ಮತ್ತು ನವಜಾತ ಶಿಶುಗಳು ಸಾವನ್ನಪ್ಪಿರೋದು ಒಂದು ರೀತಿಯಲ್ಲಿ ಪೋಷಕರಲ್ಲಿರ್ಬೋದು ಮತ್ತು ಈ ಭಾಗದ ಜನತೆಯಲ್ಲಿ ಆತಂಕ ಸೃಷ್ಟಿಸಿದೆ. ಇಡೀ ಒಂದು ಉತ್ತರ ಕರ್ನಾಟಕದ ಒಂದು ದೊಡ್ಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹುಬ್ಬಳ್ಳಿಯ ಕಿಮ್ಸ್ ಸಹ ಒಂದು. ಇಲ್ಲಿ ಸಾಕಷ್ಟು ಉತ್ತರ ಕರ್ನಾಟಕದ ಬೇರೆ ಬೇರೆ ಮುಂಬೈ ಕರ್ನಾಟಕ ಸೇರಿ ಉತ್ತರ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳ ರೋಗಿಗಳು ತುರ್ತು ಚಿಕಿತ್ಸೆಗಾಗಿ ಮತ್ತು ಬೇರೆ ಬೇರೆ ಒಂದು ಸರ್ಜರಿ ಇರ್ಬೋದು ಬೇರೆ ಬೇರೆ ಚಿಕಿತ್ಸೆಗಳಿಗಾಗಿ ಹುಬ್ಬಳ್ಳಿಯ ಕಿಮ್ಸ್ಗೆ ಆಗಮಿಸ್ತಾರೆ. ಇಂತಹ ಕಡೆಯೇ ಈ ರೀತಿಯ ಒಂದು ದೊಡ್ಡ ಮಟ್ಟದ ಸಾವುಗಳು ಸಂಭವಿಸಿರೋದು ಒಂದಷ್ಟು ಅಂಕಿಅಂಶಗಳು ನೋಡಿದಾಗ ಆತಂಕ ಆಗೋದು ಸಹಜ. ಇಡೀ ಒಂದು ಏನು ಈ ವರ್ಷದ 2024 ಜನವರಿಯಿಂದ ನವೆಂಬರ್ ತಿಂಗಳಾಂತ್ಯದವರೆಗೂ ಸಹ 33 ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಜೊತೆಗೆ 148 ನವಜಾತ ಶಿಶುಗಳು ಸಾವನ್ನಪ್ಪಿವೆ. ಇಲ್ಲಿ ಒಂದು ಏನು ಬಳ್ಳಾರಿಯಲ್ಲಿ ಒಂದು IV ದ್ರಾವಣ ಏನು ಫ್ಲೂಯಿಡ್ ಕಾರಣಕ್ಕಾಗಿ ಒಂದು ಬಾಣಂತಿಯರ ಸಾವುಗಳು ಸಂಭವಿಸಿದ್ವು. ಇಲ್ಲಿ ಆ ಒಂದು ವಿಚಾರದಿಂದ ನೋಡಿದಾಗ ಇಲ್ಲಿ ಆ ಕಾರಣಕ್ಕಾಗಿ ಒಂದು ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಸಾವನ್ನಪ್ಪಿಲ್ಲ ಬಾಣಂತಿಯರು. IV ಫ್ಲೂಯಿಡ್ ಕಾರಣಕ್ಕಾಗಿ ಇಲ್ಲಿ ಯಾವುದೇ ರೀತಿಯ ಒಂದು ಬಾಣಂತಿಯರ ಸಾವು ಸಂಭವಿಸಿಲ್ಲ. ಬೇರೆ ಬೇರೆ ಕಾರಣಗಳಿಗಾಗಿ ಸಾವು ಸಂಭವಿಸಿವೆ ಅಂತೇಳಿ ಕಿಮ್ಸ್ ನಿರ್ದೇಶಕರಾದಂತಹ ಕಮ್ಮಾರ್ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಏನಂದರೆ ತೀವ್ರ ಏನು ಹೆರಿಗೆ ಸಂದರ್ಭದಲ್ಲಿ ತೀವ್ರ ರಕ್ತಸ್ರಾವ ಮತ್ತು ಹಾರ್ಟ್ ಸಮಸ್ಯೆಯಿಂದ ಮತ್ತು ಏನು ಕೆಲವೊಬ್ಬರು ಡೆಂಗ್ಯೂ ಜ್ವರದ ಕಾರಣಕ್ಕಾಗಿ ಸಹ ಕೆಲವೊಬ್ಬ ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಅಂದರೆ ಈ ಒಂದು ಇನ್ನೂ ಒಂದು ವಿಚಾರ ಹೇಳಿದ್ದಾರೆ ಅವರು. ಅಂದರೆ ಏನು ಅತ್ಯಂತ ಕ್ರಿಟಿಕಲ್ ಸಮಯದಲ್ಲಿ ಅಂದರೆ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಜಿಲ್ಲಾ ಆಸ್ಪತ್ರೆ ಇರ್ಬೋದು ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದ ನಂತರ ಕ್ರಿಟಿಕಲ್ ಕಂಡೀಷನ್ನಲ್ಲಿ ಆ ಒಂದು ಹುಬ್ಬಳ್ಳಿಯ ಕಿಮ್ಸ್ಗೆ ರೆಫರ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿ ಬಂದಂತಹ ಪೇಷಂಟ್ ಎಷ್ಟೋ ಸಂದರ್ಭದಲ್ಲಿ ಬದುಕುಳಿಸುವಂಥ ಪ್ರಯತ್ನ ನಾವು ಸಾಧ್ಯವಾದಷ್ಟು ಮಾಡಿರ್ತೀವಿ. ಆದರೆ ಅದರ ಹೊರತಾಗಿಯೂ ಏನು ಕ್ರಿಟಿಕಲ್ ಕಂಡೀಷನ್ ಕಾರಣಕ್ಕಾಗಿ ಸಾವನ್ನಪ್ಪಿದ ಉದಾಹರಣೆಗಳೇ ಹೆಚ್ಚು ಅನ್ನೋ ಒಂದು ಮಾತನ್ನು ಕಿಮ್ಸ್ ನಿರ್ದೇಶಕರು ಹೇಳಿದ್ದಾರೆ. ಅದು ಸತ್ಯವೂ ಹೌದು. ಯಾಕಂದರೆ ಉತ್ತರ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳ ಒಂದು ಆಸ್ಪತ್ರೆಗಳಿಂದ ಬಹಳಷ್ಟು ರೋಗಿಗಳು ರೆಫರ್ ಮಾಡ್ತಾರೆ. ಆ ಒಂದು ಏನು ಅಲ್ಲಿ ಒಂದು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಗಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಇಲ್ಲಿಗೆ ರೆಫರ್ ಮಾಡಿರೋ ಸಂದರ್ಭದಲ್ಲಿ ಇಲ್ಲಿ ಬಂದು ಸಹ ಒಂದೇನು ಒಂದು ಅಗತ್ಯ ಟ್ರೀಟ್ಮೆಂಟ್ ಸಿಗಲಾರದ ಕಾರಣಕ್ಕಾಗಿ ಸಾವನ್ನಪ್ಪಿರೋದು ಉದಾಹರಣೆಗಳು ಸಹ ಇದ್ದಾವೆ. ಮತ್ತು ಇಲ್ಲಿ ಏನಂದರೆ 148 ನವಜಾತ ಶಿಶುಗಳ ಸಾವು ಅದು ಸಹ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಆತಂಕಕ್ಕೆ ಕಾರಣವಾಗುತ್ತೆ. ಏನು ಸಾಮಾನ್ಯವಾಗಿ ಆ ಒಂದು ನವಜಾತ ಶಿಶುಗಳಿರ್ಬೋದು ತಾಯಿ ಮತ್ತು ಮಗು ಇಬ್ಬರ ಒಂದು ಬದುಕುಳಿಸೋದು ಮತ್ತು ಅವ್ರನ್ನ ಆರೈಕೆ ಮಾಡೋದು ವೈದ್ಯರ ಕರ್ತವ್ಯ. ಆದರೆ ಬೇರೆ ಬೇರೆ ಕಾರಣಗಳಿಂದಾಗಿ ನವಜಾತ ಶಿಶುಗಳು ಸಹ ಸಾವನ್ನಪ್ತಾ ಇದ್ದಾವೆ. ಹೀಗಾಗಿ ಒಂದು ರೀತಿಯಲ್ಲಿ ಏನು ಆದರೆ ಇದು ಕಳೆದ ಕೆಲವು ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಅಂತಹ ಏನು ಆತಂಕಕಾರಿ ಅಂಕಿಅಂಶಗಳೇನು ಅಲ್ಲ ಅನ್ನೋ ಒಂದು ಸಮರ್ಥನೆ ಕಿಮ್ಸ್ ವೈದ್ಯ ನಿರ್ದೇಶಕರದಾಗಿದೆ. ಕಿಮ್ಸಲ್ಲಿ ಇದು ಜನವರಿ ತಿಂಗಳಿಂದ ನವೆಂಬರ್ ತಿಂಗಳವರೆಗೆ 33 ಬಾಣಂತಿಯರ ಸಾವು. ಆದರೆ ಅವು ಹಲವಾರು ಮೆಡಿಕಲ್ ಕಾಸಸಿಂದ ಡೆತ್ ಆಗಿರ್ತವೆ. ಯಾವುದೇ ಈ ಒಂದು ರಿಂಗರ್ ಲ್ಯಾಕ್ಟೇಟ್ ಸೊಲ್ಯೂಷನ್ ಯೂಸ್ ಮಾಡಿದ್ರಿಂದ ಯಾವುದೂ ಆಗಿಲ್ಲ. ಮತ್ತು ಇವಕ್ಕೆ ಅದರಲ್ಲಿ ನಮ್ಮದು ಟೆರ್ಷರಿ ಕೇರ್ ಸೆಂಟರ್ ಇರೋದ್ರಿಂದ ಬೇರೆ ಬೇರೆ ಕೇಂದ್ರಗಳಿಂದ ಹಾಸ್ಪಿಟ್ಲಿಂದ ಈ ಟರ್ಮಿನಲ್ ಎಂಡ್ ಸ್ಟೇಜಿಗೆ ಬರ್ತಾರೆ. ಹೋದ ಸಲ ಕಂಪೇರ್ ಮಾಡಿದರೆ ಆಲ್ಮೋಸ್ಟ್ 60ರಿಂದ 65 ಇತ್ತು ಹೋದ ಸಲ. ಈ ಸಲ 33 ಇದೆ. ಅಂದರೆ ಗಣನೀಯ ಪ್ರಮಾಣದಲ್ಲಿ ಅದರ ಒಂದು ಮರಣದ ಪರ್ಸೆಂಟೇಜು ಗಣನೀಯ ಪ್ರಮಾಣದಲ್ಲಿ ಇಳಿದಿದೆ. ಮಕ್ಕಳ ಸಾವು 148. ಅದು ಕೂಡ ಅಷ್ಟೇ. ಈಗ ನಮ್ಮ ಪೀಡಿಯಾಟ್ರಿಕ್ಕು NICU SNCU ಅಪ್ಗ್ರೇಡೇಷನ್ ಇರೋದ್ರಿಂದ ನಾರ್ತ್ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದಲೂ ಮಕ್ಕಳು ಅಲ್ಲಿಗೆ ಬರ್ತವೆ. ಮತ್ತು ಅದರಲ್ಲಿ ಡೆಂಗು ಕೇಸಸ್ ಇದ್ದಾವೆ. ಫ್ಲೂಯಿಡಿಂದ ಆದಂಥ ಇದು ಮರಣ ಯಾವುದೂ ಇರೋದಿಲ್ಲ. ಆದರೆ ಈ ಎಲ್ಲ ಬೆಳವಣಿಗೆಗಳು ಅಂದರೆ ಬಳ್ಳಾರಿಯ ಒಂದೇನು ಬಾಣಂತಿಯರ ಸರಣಿ ಸಾವು ಇತ್ಯಾದಿಗಳ ಬೆಳವಣಿಗೆ ಕಾರಣಕ್ಕಾಗಿ ಹಿನ್ನೆಲೆಯಲ್ಲಿ
ಈ ಒಂದು ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಸಾವನ್ನಪ್ಪಿದ ಬಾಣಂತಿಯರು ಮತ್ತು ನವಜಾತ ಶಿಶುಗಳ ಸಾವಿನ ಒಂದು ಯಾಕೆ ಸಾವನ್ನಪ್ಪಿದ್ದಾರೆ ಅನ್ನೋದರ ಒಂದು ತನಿಖೆ ಮಾಡಲಿಕ್ಕೂ ಸಹ ಒಂದು 5 ಸದಸ್ಯರ ಸಮಿತಿನ ರಚನೆ ಮಾಡಲಾಗಿದೆ. ಏನು ಮೆಡಿಕಲ್ ಸೂಪರಿಂಟೆಂಡೆಂಟ್ ಏನಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಮಿತಿನ ರಚನೆ ಮಾಡಲಾಗಿದೆ. ಒಂದು ನವಜಾತ ಶಿಶುಗಳ ಸಾವು ಯಾಕೆ ಜಾಸ್ತಿ ಆಗಿದೆ ಅನ್ನೋದು ಒಂದು, ಮತ್ತೊಂದು ಕಡೆ ಬಾಣಂತಿಯರ ಸಾವು ಯಾಕೆ ಜಾಸ್ತಿ ಆಗಿದೆ ಮತ್ತು ಅದಕ್ಕೆ ಏನು ಕಾರಣ ಅನ್ನೋ ಒಂದು ತನಿಖೆನ ಈ ಸಮಿತಿ ಮಾಡುತ್ತೆ. ಅಲ್ಲದೆ ಈ ಎರಡೂ ಅಂದರೆ ಬಾಣಂತಿಯರು ತಾಯಿ ಮತ್ತು ಮಗು ಸಾವನ್ನಪ್ಪಲಾರದೇ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ಬಗ್ಗೆ ಸಹ ಈ ಒಂದು ಸಮಿತಿ ವರದಿ ಕೊಡುತ್ತೆ. ಒಟ್ಟಾರೆ ಏನು ಬಳ್ಳಾರಿಯ ಘಟನೆ ಒಂದು ರೀತಿಯಲ್ಲಿ ಇಲ್ಲಿ ಕಿಮ್ಸ್ ಆಡಳಿತ ಮಂಡಳಿಯನ್ನು ಸಹ ಎಚ್ಚರಿಸಿದೆ ಅಂತ ಹೇಳ್ಬೋದು. ಆ ಹಿನ್ನೆಲೆಯಲ್ಲಿ ಅಂದರೆ ಬಳ್ಳಾರಿ ಘಟನೆ ಹಿನ್ನೆಲೆಯಲ್ಲಿ, ಬಾಣಂತಿಯರ ಸರಣಿ ಸಾವು ಹಿನ್ನೆಲೆಯಲ್ಲಿ ಇಲ್ಲೂ ಸಹ ಇಲ್ಲಿವರೆಗೆ ಎಷ್ಟು ಸಾವು ಸಂಭವಿಸಿವೆ ಮತ್ತು ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಂತನೆ ಆರಂಭಗೊಂಡಿದೆ. ನಿಜಕ್ಕೂ ಇದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂದರೆ ಏನು ವೈದ್ಯ ನಾರಾಯಣ ಹರಿ ಅನ್ನೋ ಒಂದು ಮಾತಿದೆ. ಏನು ದೇವರಂತೇಳಿ ವೈದ್ಯರು ಬಳಿ ಬಂದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳಿಂದಾಗಿ ಏನು ಸಾವು ಸಂಭವಿಸಿರುತ್ತೆ, ಆ ಒಂದು ಸಾವು ಇತ್ಯಾದಿಗಳು ಸಂಭವಿಸಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಈ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಆ ಒಂದು ಸಾವುಗಳನ್ನ ಕಡಿಮೆ ಮಾಡಲಿಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳೋದಾಗಿ ಕಿಮ್ಸ್ ನಿರ್ದೇಶಕ ಕಮ್ಮಾರ್ ಅವರು ಸಹ ಹೇಳಿದ್ದಾರೆ. ಒಟ್ಟಾರೆ ಆ ಒಂದು ಕಿಮ್ಸ್ನಲ್ಲಿನ ಸಾವಿನ ಅಂಕಿಅಂಶಗಳನ್ನು ಅಂದರೆ ಬಾಣಂತಿಯರು ಮತ್ತು ಮಕ್ಕಳ ಸಾವಿನ ಅಂಕಿಅಂಶಗಳು ಮಾತ್ರ ಒಂದು ರೀತಿಯಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಮತ್ತು ಅದಕ್ಕೆ ಏನಾದರೂ ಒಂದು ಕಡಿವಾಣ ಹಾಕಬೇಕು ಅನ್ನೋ ಒಂದು ಆಗ್ರಹ ಸಹ ವ್ಯಕ್ತವಾಗಿದೆ. ಶಿವರಾಮ ಸೊನ್ನೆ, ನ್ಯೂಸ್ 18 ಹುಬ್ಬಳ್ಳಿ.